ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸ್ನಾನ ಮಾಡ್ಲಾ ಅಂದಿರಾ ಮಸ್ತಿದ್ದು ಮಟನ್ನು ಮಕಾರ ಪ್ರಿಯ ಅಲ್ವೇ ಮೇಲಿನ ಕಾರ್ಮಿಕರಲ್ಲಿ ಸೇರಿದ್ದೇವೆ. ಇವತ್ತಿನ ಸಭೆ ಯಾವುದೇ ರಾಜಕೀಯ ದೇಶದಲ್ಲೂ ನಿಜ, ಆದರೆ ನಿಂತುಕೊಳ್ಳದ ಸರ್ಕಾರ ಒಂದು ಸರ್ವಾಧಿಕಾರಿ ಸರ್ಕಾರ ಆದರೆ ಕಾರ್ಮಿಕರ ಪಾಲಿಗೆ ಅವರು ಆತಂಕವಾದಿಗಳೇ. ಆತಂಕವಾದಿಗಳ ಸರ್ಕಾರ ಈಗ ನಮ್ಮ ಕೇಂದ್ರದಲ್ಲಿ. ಚುನಾವಣೆ ಹತ್ರ ಬಂದಿದೆ. ಆಶಾ ಕಾರ್ಯಕರ್ತರಿರ್ಬೋದು, ಅನುಕೂಲಿ ಕಾರ್ಮಿಕರಿರ್ಬೋದು, ಇನ್ನೂ ಒಂದು ಜಾಬ್ ಗ್ಯಾರಂಟಿ ಇಲ್ಲದ ಶಿಕ್ಷಕರಿರ್ಬೋದು, ಬಿಸಿಯೂಟದ ಅಡಿಗೆ ಮಾಡುವ ನಾಯಕರಿರ್ಬೋದು, ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರ ನಮಗೆ ಮಾಡ್ತಿರೋ ಅನ್ಯಾಯ. ನಾನು ತೆಲಂಗಾಣದಲ್ಲಿ ಒಂದು ಹಳ್ಳಿಯನ್ನು ದತ್ತಗೊಂಡಿದ್ದೆ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನಡೆಯುತ್ತೆ. ಅಲ್ಲಿ ಮಧ್ಯಾಹ್ನದ ಬಿಸಿ ಊಟ ಇದೆ. ಹಳ್ಳಿ ಜನ ನಮಗೆ ಸರ್ಕಾರ ಅಕ್ಕಿ ಬೆಳೆ ಎಲ್ಲ ಕೊಡುತ್ತೆ, ಬಿಸಿ ಊಟದ ಮಹಿಳೆಯರಲ್ಲ ಕರೀತಾರೆ. ಏನು ಸಮಸ್ಯೆ ಗೊತ್ತಾ ನಿಮಗೆ ಅಂತ ಹೇಳಿ, ಈಗ ಕರ್ನಾಟಕ ಸರ್ಕಾರ ಒಂದು 3,000 ರೂಪಾಯಿ ಏನೋ ಮಾಡಿದೆ. ಒಂದು ಬಿಸಿಯೂಟದ ಅಡಿಗೆ ಮಾಡುವ ಒಬ್ಬ ತಾಯಿ ಅನ್ನ ಅಡಿಗೆ ಮಾಡಿ ನಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವ ಒಬ್ಬ ಬಿಸಿಯೂಟದ ಅಡಿಗೆ ಮಾಡುವ ತಾಯಿಗೆ ಅಲ್ಲಿಯ ಸರ್ಕಾರ 2,100 ರೂಪಾಯಿ ಕೊಟ್ಟರೆ ಬದುಕಬಹುದು. ತನ್ನ ಮಕ್ಕಳಿಗೆ ಊಟ ಬಡಿಸ್ಬೇಕ, ಎಲ್ಲರ ಮಕ್ಕಳಿಗೂ ಊಟ ಬಡಿಸ್ಬೇಕು. ಒಂದು ಉದ್ಯೋಗದ ಗ್ಯಾರಂಟಿ ಇಲ್ಲ, ಪರ್ಮನೆಂಟ್ ಜಾಬ್ ಅಲ್ಲ, ಯಾವಾಗ ಬೇಕಾದ್ರೂ ತೆಗಿಬಹುದು. ಇವರು ಕೊಡೋ ಕಳಪೆ ಅಕ್ಕಿ ಬೇಳೆ, ಇವರು ಬಿಸಿ ಊಟದ ಅಡಿಗೆ ಮಕ್ಕಳು ಕೊಡ್ತಿದ್ದೀವಿ ನೋಡಿ, ಬಡವರಿಗೆ ಮಾಡ್ತಾ ಇದ್ದೀವಿ. ತಾಯಂದ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ. ಆಶಾ ಕಾರ್ಯಕರ್ತೆ ಇರ್ತಾರೆ, ಅಂಗನವಾಡಿ ಇರ್ತಾರೆ, ಅಂಗನವಾಡಿ ಆಶಾ ಕಾರ್ಯಕರ್ತರು 20 ಇವರ ಫ್ರೀ ಅಕ್ಕಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇವ್ರ ಎಲ್ಲಾ ಕಾರ್ಯಕ್ರಮಗಳು ಅವರೇ ಮಾಡಬೇಕು, ಇವ್ರ ಎಲೆಕ್ಷನ್ಗಳು ಅವರೇ ಮಾಡಬೇಕು, ಇವ್ರ ಯೋಜನೆಗಳನ್ನ ಜನರ ತಗೊಂಡು ಹೋಗೋದು ಅವರೇ ಮಾಡಬೇಕು. ಎಲ್ಲದಕ್ಕೂ ಆಶಾ ಕಾರ್ಯಕರ್ತೆಯನ್ನ, ಅಂಗನವಾಡಿಯವರನ್ನ, ಶಿಕ್ಷಕರನ್ನು ಉಪಯೋಗಿಸ್ತಾ ಅವರ ಬದುಕಿನ ಒಂದು ಘನತೆಯ ಸಂಬಳ ಕೊಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಯಾವ ಸರ್ಕಾರವೂ ನಮ್ಮ ಪರವಾಗಿರುವುದಿಲ್ಲ. ಆದರೆ ಎಲ್ಲಿಯವರೆಗೆ ನಾವು ಕಾರ್ಮಿಕರು ಒಂದಾಗಿ ನಮ್ಮ ಹಕ್ಕೊತ್ತಾಯಕ್ಕಾಗಿ ದೊಡ್ಡ ದನಿಯಲ್ಲಿ ಹೋರಾಡುತ್ತೇವೋ ಅಲ್ಲಿಯವರೆಗೂ ಇವರು ಬದ್ಧನ. ಆ ನಿಟ್ಟಿನಲ್ಲಿ ಈ ಕಾರ್ಮಿಕರ ಹೋರಾಟ ನಾವು ನಿರಂತರ ಹೋರಾಟ. ಅದು ಇವತ್ತು ಹೋರಾಟ ಆದ್ರೆ 300 ರೂಪಾಯಿ ಜಾಸ್ತಿ ಮಾಡ್ಬೋದು, ಇಲ್ಲ 2,000 3,000 ಮಾಡ್ಬೋದು, 4,000 ಮಾಡೋದು ಸಂಘಟನೆಗೆ ಆನೆ ಕಾಸಿಗೆ ಅರೆ ಕಾಸು. ನಾವು ಮನುಷ್ಯರು, ನಮಗೂ ಮಕ್ಕಳಿರ್ತಾರೆ, ಅವ್ರ ವಿದ್ಯಾಭ್ಯಾಸದ ಕೆಲಸ ಕಷ್ಟಿರುತ್ತೆ. ನಮಗೆ ಒಂದು ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆ ಒಂದು ಸಮಾನ ಶಿಕ್ಷಣ ಕೊಡುವಂತ ಯಾವುದೇ ಸರ್ಕಾರಗಳು ಯೋಚನೆ ಮಾಡ್ತಾ ಇದೆಯಾ? ನಮ್ಮ ಮಕ್ಕಳಿಗೆ ಒಂದು ಸಮಾನ ವೈದ್ಯಕೀಯ ಚಿಕಿತ್ಸೆಯ ದವಾಖಾನೆಗಳನ್ನು ನಾವು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಬಿಟ್ಟಿ ಬಾಗಿಲು ಕೊಡೋದು, ಗ್ಯಾರಂಟಿಗಳು ಕೊಡೋದು, ಮೂಗಿಗೆ ಬೆಣ್ಣೆ ಸರೋದು. ಈ ಮೇಲಿನ ಈ ಚುನಾವಣೆಯ ಸಂದರ್ಭದಲ್ಲಿ ಇವತ್ತಿನ ಪ್ರಸ್ತುತ ರಾಜಕಾರಣದ ಬಗ್ಗೆ ಮಾತನಾಡುತ್ತಾ ಮುಂದಿನ 5 ವರ್ಷಗಳು ಕೂಡ ಈ ಕಾರ್ಮಿಕರ ಸಂಘಗಳು ಒಂದಾಗಿ ನಮ್ಮ ಹಕ್ಕೊತ್ತಾಯಕ್ಕಾಗಿ ನಿರಂತರವನ್ನು ಹೋರಾಟ ಮಾಡಿದ್ರೆ ಮಾತ್ರ ಅವರಿಗೆ ನಾವು ಹೆದರಿಕೆ ಮುಗಿಸಲು ಸಾಧ್ಯ. ಇವತ್ತಿಗೆ ಬಂದ್ರೆ ಇವತ್ತು ನಮ್ಮ ಪತ್ರಕರ್ತರು ಹೊರಟು ಅವರು ಚಾಣಕ್ಯರು ಬರ್ತಿದ್ದಾರೆ. ನಾನು ಪತ್ರಕರ್ತರನ್ನ ಕೇಳ್ತಾ ಇದ್ದೀನಿ, ನೋಡಿ ನೀವು ನಾವು
ಯಾರೇ ಪಕ್ಷಕ್ಕೆ ಬಂದ್ರು, ಯಾರೇ ಅಧಿಕಾರಕ್ಕೆ ಬಂದ್ರು, ನಾವು ವಿರೋಧ ಪಕ್ಷ ಆಗದಿದ್ರೆ ದೇಶ ಬೆಳೆಯಲು ಸಾಧ್ಯನೇ ಇಲ್ಲ. ಇಷ್ಟು ಸಮಸ್ಯೆಗಳಿದೆ, ಕಾರ್ಮಿಕರ ಸಮಸ್ಯೆಗಳಿದೆ, ಸಂಬಳದ ಸಮಸ್ಯೆ ಇದೆ, ಘನತೆಯ ಸಮಸ್ಯೆ ಇದೆ, ಉದ್ಯೋಗದ ಸಮಸ್ಯೆ ಇದೆ. ಏನ್ ಮಾಡ್ತಿದೆ ಈ ಕೇಂದ್ರ ಸರ್ಕಾರ? ಮಹಾರಾಜ ಹತ್ರ ಓಡಾಡೋದು, ಮಹಾಪ್ರಭುಗಳು ಓಡಾಡ್ತಿದಾರಲ್ಲ, ಅವ್ರ ಹೆಸರಿಟ್ಟು ಅವ್ರಿಗೆ ಬೇಜಾರಾಗತ್ತಂತೆ ಅವ್ರ ಕಡೆ. ಅದಕ್ಕೆ ಮಹಾಪ್ರಭು ಅಂತ ಕರೀತೀವಿ. ಮಾಧ್ಯಮದ ಮೂಲಕ ಜನರಿಗೆ ಹೇಳ್ತಿದ್ರೆ ನಾನು ನನ್ನ ವಾಡಿಯ ಅನುಭವವನ್ನು ಹೇಳ್ತಾ ಇದ್ದೆ. ವಾಡಿ ಅಂತ ನಮ್ಮ ಭೀಮ ಸ್ಪರ್ಶದ ಭೂಮಿಗೆ ಹೋಗಿದ್ದೆ, ಅಂಬೇಡ್ಕರ್ ಕಾಲೇಜಿನ ಸ್ಥಳಕ್ಕೆ. ಅಲ್ಲಿಯ ಬೀದಿಗಳಲ್ಲಿ ಒಂದು ಸಣ್ಣ ಮೆರವಣಿಗೆ ಮಾಡಿದ್ರು. ಅಲ್ಲಿಯ ಅಂಬೇಡ್ಕರ್ ಜೈ ಭೀಮ್ನ ಗೆಳೆಯರು ಒಂದು ಓಪನ್ ಜಿಮ್ ನಾನು ಹೋಗ್ತಿದ್ದಾಗೆ ಅಲ್ಲಿಯ ಅಂಗಡಿಯವರು, ಅಲ್ಲಿ ಅಕ್ಕಪಕ್ಕದ ಜನರು ಬಂದು ಕೈ ಕೊಡ್ತಾ ಇದ್ರು. ನನ್ನ ಪಕ್ಕದಲ್ಲಿ ನೀವು ಹೇಳಿದ್ರು, ಸರ್ ತುಂಬಾ ಬೆವರುತ್ತಿದೆ, ಇಷ್ಟು ಜನಕ್ಕೆ ಕೈ ಕೊಡ್ತಿದ್ದೀರಿ. ಇಲ್ಲ, ನಾನು ಸ್ಪರ್ಶ ಮಾಡಬೇಕು. ಕಬ್ಬಣ ಕಾಯಿಸೋನು, ಹೂಮಾಗಳು, ಮಾಂಸದ ಗಿಡಿಯೋನು, ಚಿಕ್ಕ ಮಕ್ಕಳು, ಕೋಮಲವಾದ ಬೆವರಿನ ಕೈಗಳನ್ನ ಮುಟ್ತಾ ಇದ್ದ ದೇಶದ ಸ್ಪರ್ಶ ಆಗ್ತದೆ, ನನ್ನ ಮಣ್ಣಿನ ಸ್ಪರ್ಶ ಆಗ್ತಾರೆ. ಆಗ ಯೋಚನೆ ಮಾಡಿದ ಈ ಮಹಾಪ್ರಭುಗಳಿಗೆ ಓಡಾಡ್ತಾ ಇದ್ದಾರೆ, ಟಾಟಾ ಮಾಡ್ಕೊಂಡು ಓಡಾಡ್ತಾರೆ. ಒಂದು ಸರ್ವಾಧಿಕಾರ ಬರ್ತಾ ಇದೆ ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ಹಿಟ್ಲರ್ನಿಂದ ಹಿಡಿದು ಮಹಾರಾಜರಿಂದ ಹಿಡಿದು ಈ ಮಹಾಪ್ರಭುವಿನ ಓಡಾಟ ನಡೀತಾ ಆಗುತ್ತೆ. ಪುಷ್ಪಕ ವಿಮಾನದಲ್ಲಿ ಬರ್ತಾರೆ, ಮಹಾತೇರ್ನಲ್ಲಿ ಕುತ್ಕೊಳ್ತಾನೆ. ನಾವು ಆರಿಸಿದ ನಮ್ಮ ಪ್ರತಿನಿಧಿಗಳು ಅವರಿಗೆ ಹೂಗಳನ್ನು ಕಲೆಕ್ಟ್ ಮಾಡಿ ಹೂವಿನ ಹಾರವನ್ನು ಹಾಕಬೇಕಾಗುತ್ತೆ, ಟಾಟಾ ಮಾಡ್ತಾ ಇರ್ತಾರೆ. ಆದ್ರೆ ನಾವು ಜನ, ನಾವು ಕಾರ್ಮಿಕರು, ನಾವು ಪ್ರಜೆಗಳು ಮೇಲೆ ಆ ಕಡೆ ಈ ಕಡೆ ನಿಂತುಕೊಂಡು ದರ್ಶನ ಸೌಲಭ್ಯ ಮಾತ್ರ ಸಿಗ್ತಾ ಇದೆ. ಹೀಗೆ ನಮ್ಮನ್ನು ಸ್ಪರ್ಶಿಸಿದ ಈ ಮಹಾಪ್ರಭುವಿಗೆ ನಮ್ಮ ಬೆವರು, ನಮ್ಮ ಕಷ್ಟ, ನಮ್ಮ ನೋವು, ನಮ್ಮ ಆವೇದನೆ, ಭವಿಷ್ಯದ ಬಗ್ಗೆ ನಮಗೆ ಇರುವ ಆತಂಕ ಅರ್ಥ ಆಗಿದೆಯೇ? ಅರ್ಥ ಆಗೋದು. ಇವತ್ತು ನಮ್ಮ ಸಮಸ್ಯೆ ಏನು? ಜ್ವಲಂತ ಸಮಸ್ಯೆ ಏನು? ನಮಗೆ ಉದ್ಯೋಗಾವಕಾಶ ಯುವಕರಿಗೆ ಇಲ್ಲ. ಅದರ ಬಗ್ಗೆ ಮಾತಾಡ್ತಿದ್ದಾರೆ ಮಹಾಪ್ರಭುಗಳು. ಮಂದಿರ, ಮಸ್ಜಿದಿ, ಮಾಂಗಲ್ಯ, ಮುಸಲ್ಮಾನ್ ಇದಾಗಬೇಕು ಈ ದೇಶಕ್ಕೆ. ಇದರ ಬಗ್ಗೆ ಮಾತಾಡ್ತೀರಾ? ಏನಾಯ್ತು ಉದ್ಯೋಗಗಳು ನಮ್ಮ ಮಕ್ಕಳಿಗೆ ನೀವು ಕೊಡಬೇಕಾದ? 2 ಕೋಟಿ ಉದ್ಯೋಗ ಅಂತ ಮಾತು ಕೊಟ್ಟು ಹೋಗ್ತಾನೆ. ನೀವು ಪಕೋಡ ಮಾಡ್ಕೊಳ್ತಾ ಇದ್ದಾರೆ. ನೀವು ಚಾಕರಿ ಇಟ್ಕೊಂಡಿರ್ಬೋದು, ನಿಮ್ ಚಾಕರಿ ನಾವೊಂದು ಪಕೋಡ ಮಾಡಕ್ಕಾಗಲ್ಲ. ನಮ್ಮ ಕಾರ್ಮಿಕರು, ನಮ್ಮ ರೈತರು, ನಮ್ಮ ಜನ ಕಷ್ಟಪಟ್ಟು ಜೀವನ ಪರ್ಯಂತ ದುಡಿದು ಮಕ್ಕಳನ್ನ ಇಂಜಿನಿಯರ್, ಡಾಕ್ಟರ್, IT ಮಾಡ್ತಿರೋದು IT ಪಕೋಡ, ಮೆಡಿಕಲ್ ಪಕೋಡ, ಇಂಜಿನಿಯರಿಂಗ್ ಪಕೋಡ ಮಾಡೋದಲ್ಲ. 10,000 ಹುದ್ದೆಗೆ 50 ಲಕ್ಷ ಜನ ಯುವಕರು ಇವತ್ತು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಅಂದ್ರೆ ಎಂತಹ ದುಸ್ಥಿತಿಗೆ ಬಂದು ಸೇರಿದೆ ಉದ್ಯೋಗ ಅವಕಾಶ. ಅದ್ರ ಬಗ್ಗೆ ಒಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ ನನಗೆ. ಹಾಗೆ ಬಂದ ನಮ್ಮ ಯುವಕರನ್ನ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾನೆ ಈ ಅಂಶ. ಇವತ್ತು ರೈತರು ಏನ್ ಕೇಳ್ತಾ ಇದ್ದಾರೆ? ಘನತೆ ಕೇಳ್ತಾ ಇದ್ದಾರೆ ನಮ್ಮ ರೈತರು. ರೈತನ ಮಗ ರೈತ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರೈತನಾಗೋದ್ರಲ್ಲಿ ಈಗ ಘನತೆ ಇಲ್ಲ. ರೈತನ ಹೆಂಡತಿ ಗಂಡನಿಗೆ ಹೇಳ್ತಾ ಇದ್ದಾರೆ, ಸಾಕು ನಾವು ದುಡ್ಡಿದ್ದು ಮಕ್ಕಳಿಗೆ ಓದಿಸಿ ಬೇರೆ ಕಡೆ ಪಟ್ಟಣ ಕೆಲಸ, ಅದಕ್ಕೆ ಸಾಲ ಮಾಡಬೇಕು ರೈತ, ಆರೋಗ್ಯಕ್ಕೆ ಸಾಲ ಮಾಡಬೇಕು ರೈತ. ಇವತ್ತು ರೈತ ಏನೂ ಮಾಡಕ್ಕಾಗದೆ, ಘನತೆ ಇಲ್ಲದೆ, ಗೌರವ ಇಲ್ಲದೆ, ಒಬ್ಬನೇ ತನ್ನ ಮೈದಾನಕ್ಕೆ, ತನ್ನ ಹೊಲಕ್ಕೆ ಹೋಗಿ ದಿಗಂತ ಮಾಡಿಕೊಂಡು ನನಗೆ ಯಾರೂ ಗತಿ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆ ಆವೇದನೆ ಈ ಮಹಾಪ್ರಭುಗೆ ಅರ್ಥ ಆಗುತ್ತ, ಈ ಸರ್ಕಾರಗಳಿಗೆ ಅರ್ಥ ಆಗುತ್ತ. ಮಿನಿಮಮ್ ಪ್ರೈಸ್ ಕೊಡು ಅಂತ ಹೇಳಿದ್ರೆ, ಒಂದು ಬಂದು ನಿನ್ನ ಭೇಟಿ ಮಾಡಿದ್ರೆ ಡೆಲ್ಲಿಯ ದರ್ಬಾರ್ದಲ್ಲಿ ಅಂದ್ರೆ ರಸ್ತೆಗಳನ್ನ ಅಗಿತಾ ಇದ್ದಾನೆ, ವಾಟರ್ ಕ್ಯಾನ್ ಹೊಡಿತಾ ಇದ್ದಾನೆ, ಖಲಿಸ್ತಾನಿಗಳು, ಆತಂಕವಾದಿಗಳು ಅಂತ ಬಿಡ್ತಾ ಇದ್ದಾರೆ. ಯುವಕರು ಮಾತಾಡಿದ್ರೆ ಇವರು ದ್ರೋಹಿಗಳು, ಇಬ್ಬರೇ ತುಪ್ಪಡೆ ಗ್ಯಾಂಗು, ಅರ್ಬನ್ ನಕ್ಸಲ್ಸ್ ಅಂತ ಇದ್ದಾರೆ. ಈ ಮಹಾಪ್ರಭುವನ್ನ, ಈ ಕಾರ್ಮಿಕ ವಿರೋಧಿ, ಜನ ವಿರೋಧಿ ಪಕ್ಷವನ್ನ ಇಳಿಸ್ಬೇಕಾ ಬೇಡ? ನಿಮ್ಮ ಈ ಚಾಣಕ್ಯ ಅದನ್ನೇ ಮಾತಾಡೋದು. ಚಾಣಕ್ಯ ಬಂದು ಬರೀ ಧರ್ಮದ ಬಗ್ಗೆ, ಇದರ ಬಗ್ಗೆ ಮಾತಾಡ್ತಾನೆ ಹೊರತು ನಮ್ಮ ಮಾಧ್ಯಮದವರು ಚಾಣಕ್ಯನ ಹತ್ರ ಹೋಗ್ತಿರಲ್ಲ. ಅವನು ಈ ಪ್ರಶ್ನೆ ಕೇಳಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾನ ನೋಡಿ. ಕರ್ನಾಟಕಕ್ಕೆ ಬಂದಿದ್ಯಲ್ಲಪ್ಪ, 27 ಜನ ಸಂಸದರನ್ನು ಆರಿಸಿ ಕಳಿಸಿದ್ವಲ್ಲ ಈ ದೇಶದಿಂದ, ಕರ್ನಾಟಕದಿಂದ. ನಾವು 27 ಜನ ಸಂಸದರು, ರಾಜ್ಯಸಭೆಯಿಂದ ಇಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್ಗಳು, ಒಬ್ಬರಂತೂ ಫೈನಾನ್ಸ್ ಮಿನಿಸ್ಟರ್.
ನಮ್ಮ ದೇಶದ ಜನ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ನಾನು ಈರುಳ್ಳಿ ತಿನ್ನಲ್ಲ ಅನ್ನೋ ಒಬ್ಬ ಫೈನಾನ್ಸ್ ಮಿನಿಸ್ಟರ್. ಈ 27 ಜನ ಪ್ರತಿನಿಧಿಗಳು ಗೋಡಂಬಿಗಳು ಅವರು ನಮ್ಮನ್ನು ಪ್ರತಿನಿಧಿಸಲಿಲ್ಲ. ದೆಹಲಿಯ ದರ್ಬಾರ್ ಇದೆಯಲ್ಲ, ಅಲ್ಲಿ ಮಹಾಪ್ರಭುವಿಗೆ ಹೊಗಳು ಭಟ್ಟರಾಗಿ ವಿದೂಷಕರಾಗಿದ್ದರೆ ಹೊರತು ಬೇರೆ ಆಗಿಲ್ಲ. ಇವರಿಗೆ ನಮ್ಮ ದನಿ ಕೇಳಿಸೋಲ್ಲ, ಇವರು ನಮ್ಮ ಪ್ರತಿನಿಧಿ ಆಗೋದಿಲ್ಲ. ಆದ್ದರಿಂದ ಈ ಸಲ ಕಾರ್ಮಿಕರು ನಮ್ಮ ಹೋರಾಟ ನಿರಂತರವಾಗಿದ್ದರೂ ಮೊದಲು ಈ ಸರ್ವಾಧಿಕಾರಿಯನ್ನ ಕೆಳಗಿಳಿಸಬೇಕಾಗಿರುವುದು ನಮ್ಮ ಜವಾಬ್ದಾರಿ. ನಿನ್ನೆ ನೋಡಿ ಕೋವಿಡ್ ಲಸಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೋವಿಶೀಲ್ಡ್ ಅನ್ನೋ ತಪ್ಪಾದ ಲಸಿಕೆಯನ್ನ ಫಾರ್ಮಾದಿಂದ ದುಡ್ಡು ತಗೊಂಡು ನಮಗೆ ಚುಪ್ಪಿಸಿದ್ದು ಈ ಮಹಾಪ್ರಭುಗಳೇ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದರ ಸಾವಿಗೆ ಯಾರು ಕಾರಣ? ಕೋಟ್ಯಾಂತರ ರೂಪಾಯಿ ಹಗರಣ ಯಾಕೆ ನಡೀತಾ ಇದೆ? ನಿಮಗೆ ಈ ಎಲೆಕ್ಟ್ರಾಲ್ ಬಾಂಡ್ ಮತ್ತೆ ಈ ಮಹಾಪ್ರಭುಗಳನ್ನ ಅಮಿತ್ ಶಾ ಅವರ ಮಾತುಗಳು ಕೇಳಬೇಕು. ನಿಮಗೆ ಕೊಡೋ ಸಂಬಳ ನಮ್ಮ ದುಡ್ಡು, ನಮ್ಮ ಗವರ್ನ ದುಡ್ಡು. ನಿಮಗೆ ಕೊಡೋ ಸೆಕ್ಯೂರಿಟಿ ನಮ್ಮ ಸಂಬಳ, ಕೊಡೋದು ನಮ್ಮ ಗವರ್ನ ದುಡ್ಡು. ನಿಮ್ಮ ಊಟ ನಮ್ಮ ಗವರ್ನ ದುಡ್ಡು. ನಿಮಗೆ ತಿಂಗಳ ಸಂಬಳ ಕೊಡ್ತೀವಿ, ಮನೆ ಕೊಡ್ತೀವಿ. ನೀವು ಯಾಕೆ ಇಷ್ಟೊಂದು ಕೋಟಿಗಳು ಬೇಕು? ಆ ಕೋಟಿಗಳು ನಮ್ಮ ಜನ ಕಳಿಸ್ತೀರಾ ನೀವು? ನಿಮ್ಮ ಎಲೆಕ್ಷನ್ ರ್ಯಾಲಿಗಳಿರಬೇಕು. ನಿಮ್ಮ ಅಮಿತ್ ಶಾ ಚಾಣಕ್ಯರಾಗಲಿ ಮಹಾಪ್ರಭುವಾಗಲಿ ಈ ಮೀಟಿಂಗ್ ಬಂದ್ರೆ ನೋಡಿ, ಅಲ್ಲಿ ಸೇರಿರುವ ಜನ ಅವರನ್ನ ಪ್ರೀತಿಸುವ ಜನ ಅಲ್ಲ, ಅಕ್ಕಪಕ್ಕದ ಹಳ್ಳಿಗಳಿಂದ ಲಾರಿ ಬಸ್ಗಳಿಂದ ಕೊಂಡುಕೊಂಡು ಬಂದಂತಹ ಕೊಡ್ತಾ ಇಲ್ವಾ? 200 ರೂಪಾಯಿ 300 ರೂಪಾಯಿ ಬಿರಿಯಾನಿ ಪ್ಯಾಕೆಟ್ ಪಾಟು ಜನಕ್ಕೆ ಸೇರ್ಸಕ್ಕೆ. ಅದಕ್ಕೆ ತರಬೇಕಾಗಿರೋದು ನಿಮ್ಗೆ 1,000 ಕೋಟಿಗಳು. ಓಟ್ ಹಾಕ್ಲಿಕ್ಕೆ ದುಡ್ಡು ಕೊಡ್ತಾ ಇಲ್ವಾ ನೀವು ಎಲ್ಲಾ ಪಕ್ಷದವರು? ಅದಕ್ಕೆ ಬೇಕು ನಿಮ್ಗೆ ಎಲೆಕ್ಟ್ರಾಲ್ ಬಾಂಡ್ ದುಡ್ಡುಗಳು, ನಮ್ಮ ಕೆಲಸ ಮಾಡೋದಕ್ಕಲ್ಲ. ಇಷ್ಟು ಕೋಟ್ಯಾಂತರ ರೂಪಾಯಿ ಎಲೆಕ್ಷನ್ ಕರ್ಕೊಂಡು ಹೋಗೋದಕ್ಕೆ, ರ್ಯಾಲಿ ಕರ್ಕೊಂಡು ಹೋಗೋದಕ್ಕೆ ಲಾರಿ ಬಸ್ಗಳಿಗೆ ಖರ್ಚು ಮಾಡ್ತಿರಲ್ಲ. ನಮ್ಮ ಜನ ಕೋವಿಡ್ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ MP ಒಂದು ಲಾರಿ ಬಸ್ ಕೊಡ್ತೇನೆ. ಇದನ್ನ ಪ್ರಶ್ನೆ ಮಾಡಬೇಕು ಬೇಡ ನಾವು? ಇದನ್ನ ಪ್ರಶ್ನೆ ಮಾಡಬೇಕು ನಾವು. ಒಬ್ಬೊಬ್ಬರನ್ನ ಮಾಧ್ಯಮದ ಮೂಲಕ ಕೇಳಿಕೊಳ್ಳೋದು ಕೂಡ. ಇದನ್ನ ನಿಮ್ಗೆ ತುಂಬಾ ಹತ್ರ ಹೋಗ್ತಿರಲ್ಲ. ಆ ಮಹಾಪ್ರಭುಗಳು ಅಮಿತ್ ಶಾ ಅವರು ಇದಾದ ಮೇಲೆ ದಯವಿಟ್ಟು ಅವರಲ್ಲಿ ಪ್ರಶ್ನೆ ಕೇಳಿ ಅವರು ಉತ್ತರ ಕೊಡ್ತಾರ. ಉತ್ತರ ಕೊಡೋದಿಲ್ಲ. ಅವರು ಹೆಣದ ಮೇಲೆ ರಾಜಕೀಯ ಮಾಡೋದು. ಒಂದು ನೇಹ ಪ್ರಕರಣ ಇಟ್ಕೊಂಡು ಎಷ್ಟು ರಾಜಕೀಯ ಮಾಡ್ತಾರೆ? ಒಂದು ಹೆಣ್ಣು ಮಗಳ ಮೇಲೆ ಆ ಥರದ್ದಾದ್ರೆ ನಾವು ಒಂದು ಸಮಾಜ ಯಾಕೆ ಹೇಗೆ ಪ್ರತಿಕ್ರಿಯಿಸಬೇಕು? ಕರ್ನಾಟಕದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ. ಅಯ್ಯೋ, ನಮ್ಮ ಹೆಣ್ಣು ಮಕ್ಕಳಲ್ಲಿ ಯಾಕೆ ಈ ಬೂದರಿಗೆ ನಡೆಸ್ಕೊಡ್ತಿದ್ದಾರೆ? ಈ ವಿಕೃತ ಮನೋಭಾವ ಹೇಗೆ ಬಂತು? ಬೆಳೆಸಿದ್ದಪ್ಪ ಯಾರು ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಬೇಕಾ? ಅದು ಒಂದು ಧರ್ಮದವರು, ಒಂದು ಜಾತಿಯವರು, ಒಂದು ಗೋಮನವರು ಅಂತ ಧರ್ಮದಲ್ಲೇ ಭಾವಿಸ್ತಾರೆ. ಇವತ್ತು ಹಾಸನದಲ್ಲಿ ಒಬ್ಬ ವಿಕೃತ ಕಾವ್ಯ ಮಾಡಿದ ನಾವು ಯಾರೋ ಅವನಿಗೆ ಶಿಕ್ಷೆ ಆಗಲಿ. ಆದ್ರೆ ಆ 2,000 ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋ ಹಕ್ಕು ಒಂದು ಆತ್ಮಸಾಕ್ಷಿ ಇದೆಯಾ ಈ ಮಹಾಪ್ರಭುಗಳಿಗೆ, ಈ ಚಾಣಕ್ಯರಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ? ಇವರು ನಿಮ್ಮ ಹಿಂದೂ ಹೆಣ್ಮಕ್ಕಳಲ್ಲವೇ? ಅದರ ಬಗ್ಗೆ ಮಾತನಾಡೋದಿಲ್ವೇ? ಎಚ್ಚರವಾಗಿರಬೇಕು. ಇಂಥವ್ರಿಗೆ ಯಾವಾಗ ನಮ್ಮ ಅಂಗನವಾಡಿಯವರಿಗೆ, ಆಶಾ ಕಾರ್ಯಕರ್ತೆಯರಿಗೆ, ಕಾರ್ಮಿಕರಿಗೆ ಅವರ ಕಣ್ಣೀರು ತೋರಿಸೋಕೆ ಯಾಕೆ ಬರ್ತಾರೆ? ಆದ್ಮೇಲೆ ಈ ಎಲ್ಲ ಪ್ರಶ್ನೆಗಳನ್ನ ಕೇಳುತ್ತಾರೆ. ಈ ಚುನಾವಣೆಯಲ್ಲಿ ಈ ಮಹಾಪ್ರಭುವನ್ನ, ಇವರಿಗೆ ಸಂಬಂಧಪಟ್ಟವರನ್ನ ನಾವು ಇಳಿಸಲೇಬೇಕು. ನಮ್ಮ ಇವತ್ತಿನ ಸಮಸ್ಯೆ ಮಾತಾಡದೇ ಇರೋರನ್ನ ನಾವು ಇಳಿಸಲೇಬೇಕು. ಇಳಿಸುವ ಮೂಲಕ ನಮ್ಮ ಶಕ್ತಿ ಏನು ಅಂತ ತೋರಿಸುವ. ಆದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಯಲ್ಲ. ನಾನು ಯಾವ ಪಕ್ಷದವನು ಅಲ್ಲ, ನಿಮ್ಮ ಪಕ್ಷದವನು. ನಮ್ಮ ಮುಂದಿನ 5 ವರ್ಷದ ಕೆಲಸ ನಮ್ಮ ಹಕ್ಕೊತ್ತಾಯಗಳಿಗಾಗಿ ಹೀಗೆ ಒಗ್ಗಟ್ಟಾಗಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು. ಯಾರೇ ಅಧಿಕಾರ ಪಕ್ಷಕ್ಕೆ ಬಂದರೂ ನಾನು ನಿಮ್ಮ ಜೊತೆ ನಿಂತು ನಿಮ್ಮ ದನಿಯೊಡನೆ ದನಿಯಾಗಿ ಅವರನ್ನು ಕಟ್ಟಿಕೊಳ್ತೇನೆ. ಯಾಕಂದ್ರೆ ದೇಶ ಅಂದ್ರೆ ಜನ, ಜನ ಅಂದ್ರೆ ನಾವು. ನಾವು ಪರಮನೆ ನಮಗಾಗಬೇಕು ಎಲ್ಲ ಒಳ್ಳೆಯದು, ಇನ್ನೊಬ್ಬರಿಗಲ್ಲ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಮಾಧ್ಯಮದವರು ಬೇಗ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಆ ಮೂಲಕ ಜನರಿಗೆ, ಆ ಮೂಲಕ ಮಹಾಪ್ರಭು ಚಾಣಕ್ಯರಿಗೆ ಮತ್ತು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಈ ಸಂದೇಶವನ್ನ ನಿಮ್ಮ ಪರವಾಗಿ ನಾನು ನೀಡಿದ್ದೇನೆ. ಮಾಧ್ಯಮದವರಿಗೆ ಥ್ಯಾಂಕ್ ಯು. ಅವ್ರಿಗೆ 3 ಗಂಟೆಗೆ ಬರ್ತಾರ? ನಿಮಗೇನೋ ಹೆಲಿಕಾಪ್ಟರ್ ಇಟ್ಟಿದಾರ ಹೋಗಕ್ಕಲ್ಲಿಗೆ? ಇಲ್ಲ ಅನ್ಸುತ್ತೆ. ಇರಲಿ. ನನ್ನ ಒಂದೇ ಒಂದು ರಿಕ್ವೆಸ್ಟ್ ಮಾಧ್ಯಮದವರಿಗೆ,
ಸ್ವಲ್ಪ ಪಾರದರ್ಶಕವಾಗಿರಿ. ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡಿ, ಯಾಕಂದ್ರೆ ನೀವು ನಮ್ಮವರೇನೆ. ಅವ್ರ ಪರ 5 ವರ್ಷಕ್ಕೊಂದ್ಸಲ ಬಂದು ಹೋಗೋರು, ನಾವು ಪರ್ಮನೆಂಟ್. ನಾವಿಬ್ಬರು ಒಂದಾದ್ರೆ ನಮ್ಮ ಧ್ವನಿಯನ್ನ ನೀವು ಎಲ್ಲ ಕಡೆ ಸೇರಿಸಿದ್ರೆ ದೇಶಕ್ಕೆ ಎಷ್ಟೋ ದೊಡ್ಡ ಸಹಾಯ ಮಾಡಬೇಕಾಗುತ್ತೆ. ಈ ದೇಶ ಒಳ್ಳೆಯದಾದ್ರೆ ನಿಮ್ಮ ಮಕ್ಕಳು, ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳ ಒಂದು ಸಮಾನ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಾ ಜೈ ಹಿಂದ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.